Hi, hello dear students. Welcome to SPUC Coaching Center Vijaypura. I hope you are doing well concerned to the KCET as well as the second exam and third exam preparation. So here, how to score maximum marks more than 80 percentage in a second exam. So ಕೆಮಿಸ್ಟ್ರಿ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಈ ವಿಡಿಯೋದ ಮುಖಾಂತರ ಡಿಸ್ಕಷನ್ ಮಾಡೋಣ ಅಂತ. ಆಲ್ರೆಡಿ ಪ್ಲೇ ಸ್ಟೋರ್ ಮುಖಾಂತರ SPUC ಆಪ್ ಮೆಜಾರಿಟಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಡೌನ್ಲೋಡೆಡ್. ಸೊ ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ. ಬಿಕಾಸ್ ಆಲ್ರೆಡಿ ಕೋರ್ಸಸ್ ಅದ್ರೊಳಗಡೆ ಅಪ್ಲೋಡ್ ಮಾಡೈತಿ. ಸೊ ಕೆಲವೊಬ್ರು ಕೋರ್ಸಸ್ ನ ಬೈ ಮಾಡ್ಕೊಂಡ್ರಿ, ಇನ್ನು ಕೆಲವೊಬ್ರು ಬೈ ಮಾಡ್ಕೊಂಡಿಲ್ಲ, ಮಾಡ್ಕೊಂಡು ಸೊ ಯು ಕ್ಯಾನ್ ಯುಟಿಲೈಸ್ ಫಾರ್ ದಿ ಸೆಕೆಂಡ್ ಎಕ್ಸಾಮ್ as well as third exam. Let's get into the in detail. So before proceeding, so I would like to congratulate last year toppers. Next, so 2025 toppers. So you can get the motivation from these. You can score maximum extent in a second exam as well as third exam. So let us see here 100% fixed questions for the ಕೆಮಿಸ್ಟ್ರಿ 2025 ಎಕ್ಸಾಮಿನೇಷನ್. ಸೊ ಮಾರ್ಕ್ಸ್ ದಿಗನ್ನು ಯೂಸ್ ತಗೊಂಡಿದ್ದೀವಿ. ನೆಕ್ಸ್ಟ್ ಈಗ ಸೆಕೆಂಡ್ ಎಕ್ಸಾಮ್ನು ಸೊ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ದೀಸ್ ಆರ್ ಗೋಯಿಂಗ್ ಟು ಹೆಲ್ಪ್ಫುಲ್. ಸೊ ಲೆಟ್ ಅಸ್ ವಿ ಶಲ್ ಡಿಸ್ಕಸ್. ಇವ್ರದ್ದು ಎಲ್ಲದರದ್ದು PDF ನ ನಮ್ಮ ಆಪ್ ದೊಳಗಡೆ ಪ್ಲೇ ಸ್ಟೋರ್ ದಿಂದ ಡೌನ್ಲೋಡ್ ಮಾಡ್ಕೋರಿ. ಆ ಆಪ್ದು ಲಿಂಕ್ ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತದೆ, ಅಲ್ಲಿಂದನು ಡೌನ್ಲೋಡ್ ಮಾಡ್ಕೋರಿ. ಸೊ ಯಾವುದೇ ಕಾರಣಕ್ಕೂ ಈ ಕ್ವಶನ್ಸ್ ನ ಯಾರು ನೆಗ್ಲೆಕ್ಟ್ ಮಾಡಬೇಡ್ರಿ. ಫಸ್ಟ್ ಒನ್, ಸೆಕೆಂಡ್ ಒನ್, ಥರ್ಡ್ ಒನ್ ಅಂಡ್ ದೆನ್ ಫೋರ್ತ್ ಒನ್. ಇದ್ರದ್ದು ಸಪರೇಟ್ ವಿಡಿಯೋನ ಮಾಡಿ ಆಲ್ರೆಡಿ ಯಾವ್ದು ಆಪ್ ದೊಳಗಡೆ ಅಪ್ಲೋಡ್ ಮಾಡೈತಿ. ಸೊ ಯು ಕ್ಯಾನ್ ವಾಚ್ ದೋಸ್ ವಿಡಿಯೋಸ್ ಕಂಪ್ಲೀಟ್ಲಿ. ನಾಲ್ಕು ನೋಡಕ್ ಆಗ್ಲಿಲ್ಲ ಅಂತಂದ್ರೆ ಇವ್ ಎರಡರೇ ಕಂಪಲ್ಸರಿ ಮಾಡ್ರಿ. ಸೊ ಇವ್ ಎರಡದ್ರಾಗ ಒಂದು 100% ಫಿಕ್ಸ್ ಫಾರ್ 3 ಮಾರ್ಕ್ಸ್. ಓಕೆ, ಮಾರ್ಚ್ ಎಕ್ಸಾಮ್ಗೂ ಬಿದ್ದಿತ್ತು. ಸೊ ಅದು ನಾಳೆ ಸೆಕೆಂಡ್ ಎಕ್ಸಾಮ್ಕ ಥರ್ಡ್ ಎಕ್ಸಾಮ್ಕ ಎರಡು ಎಕ್ಸಾಮ್ನು ಅಪಿಯರ್ ಆಗ್ತದ. ಸೊ ಇವ್ ಎರಡದ್ರಾಗ ಒಂದು ಅಪಿಯರ್ ಆಗ್ಬೋದು, ಇಲ್ಲ ನಾಲ್ಕರಾಗ ಒಂದು. ಸೊ ಒಂದು ರೇಟ್ ಕಾನ್ಸ್ಟೆಂಟ್ ಫಾರ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಆದ್ರೆ ಇನ್ನೊಂದು ಸರ್ತ ರೇಟ್ ಕಾನ್ಸ್ಟೆಂಟ್ ಫಾರ್ ದಿ ಜೀರೋ ಆರ್ಡರ್ ರಿಯಾಕ್ಷನ್. ಸೊ ದಟ್ ಈಸ್ ಫಾರ್ ದಿ ಜೀರೋ ಆರ್ಡರ್ ರಿಯಾಕ್ಷನ್. ಎರಡದ್ರಾಗ ಒಂದ್ ಕೇಳ್ಬೋದು, ಇಲ್ಲಾಂದ್ರ ಹಾಫ್ ಲೈಫ್ ಬಗ್ಗೆ ಅಂದ್ರು ಕೇಳ್ಬೋದು, ಇಲ್ಲ ಇದ್ರಾಗಿಂದ ಎರಡದ್ರಾಗ ಒಂದು ಮತ್ತೆ ಇಲ್ಲಿ ಎರಡದ್ರಾಗ ಒಂದು, ಇಲ್ಲಾಂದ್ರೆ ಇದನ್ನ ಕೇಳ್ಬೋದು. ಸೊ ಅದಕ್ಕೆ ತರವಾಗಿ ಪ್ರಿಪೇರ್ ಆಗ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಇವ್ರದ್ದು ಎಲ್ಲದರದ್ದು ಕಂಪ್ಲೀಟ್ ವಿಡಿಯೋ ಮಾಡಿ ಆಲ್ರೆಡಿ ಸೊ ಯೂಟ್ಯೂಬ್ನಾಗೂ ಪ್ಲೇ ಲಿಸ್ಟ್ ಮಾಡಿನೂ ಆಡ್ ಮಾಡ್ಲಾಗಿದೆ. ನೆಕ್ಸ್ಟ್ ನಮ್ಮ ಆಪ್ ದೊಳಗಡೆನು ಅಪ್ಲೋಡ್ ಮಾಡ್ಲಾಗಿದೆ. ಈ ಕಂಪ್ಲೀಟ್ PDF ನು ಅಲ್ಲಿ ಆಪ್ ದೊಳಗೆ ಅಪ್ಲೋಡ್ ಮಾಡಿರ್ತದೆ, ಅಲ್ಲಿಂದ ಸೊ ಯುಟಿಲೈಸೇಷನ್ ತಗೊಳ್ರಿ. So let us get into the next. That is very most important 100% again. So 3 marks 1 question. VBT ಯೂಸ್ ಮಾಡ್ಕೊಂಡು ಸೊ ವ್ಯಾಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಈ ಕಂಪೌಂಡ್ ದರೆ ಕೇಳ್ತಾನ, ಇಲ್ಲ ಇದ್ರದರೆ, ಇಲ್ಲ ಇದ್ರದರೆ, ಸೊ ಇಲ್ಲ ಇವ್ ನಾಲ್ಕರದ್ರಾಗ ಸೊ ಒಂದಂತ್ರ ಮಾತ್ರ ಹೊಳ್ಳಿ 3 ಮಾರ್ಕ್ಸಿಗೆ 100% ಸೊ ಫಿಕ್ಸ್ ಆಗ್ತೈತಿ. ಓಕೆ, ಅದಕ್ಕೆ ಇವ್ ಮೂರುನು ತರವಾಗಿ ಪ್ರಿಪರೇಷನ್ ಮಾಡ್ಕೊಳ್ರಿ. ಸೊ ಕಂಪ್ಲೀಟ್ ಆಗಿ ನೀವು ಒಂದ್ಸಲ ಓದ್ರಿ, PDF ನ ಅಲ್ಲಿ ಆಪ್ ದೊಳಗಡೆದಿಂದ ನೋಡ್ಕೊಂಡು ಕಂಪ್ಲೀಟ್ ಆಗಿ PDF ನ ಸ್ಟಡಿ ಮಾಡ್ರಿ. ಬೆಟರ್ ಮೈ ಸಜೆಷನ್ ಯು ಕ್ಯಾನ್ ವಾಚ್ ಕಂಪ್ಲೀಟ್ ವಿಡಿಯೋ ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ಅ ವೆರಿ ಕ್ಲಿಯರ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಏನಿದೆಯಲ್ಲ ಇವೆರಡದ್ರಾಗ ಒಂದು 100% ಫಿಕ್ಸ್ ಆಗ್ತದೆ. ಅದು 2 ಮಾರ್ಕ್ಸಿಗೆ ಬರ್ಬೋದು, ಇಲ್ಲಾಂದ್ರೆ 3 ಮಾರ್ಕ್ಸಿಗೆ. ಅದು SN1 ಅರೇ ಆಗಿರ್ಬೋದು, ಇಲ್ಲ SN2 ಮೆಕ್ಯಾನಿಸಮ್ ಅದು ಆಗಿರ್ಬೋದು. SN1 ಬಿಟ್ರೆ SN2 ಮೆಕ್ಯಾನಿಸಮ್ ಎರಡದ್ರಾಗ ಒಂದು. ನೆಕ್ಸ್ಟ್ ಅದ್ರ ಜೊತೆಗೆ ವುಡ್ಸ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ರಿ, ಪಿಟಿಗ್ ರಿಯಾಕ್ಷನ್ ಪ್ರಾಕ್ಟೀಸ್ ಮಾಡ್ರಿ. ವುಡ್ಸ್ ಪಿಟಿಗ್ ರಿಯಾಕ್ಷನ್ ಯು ಕ್ಯಾನ್ ಪ್ರಾಕ್ಟೀಸ್ ಸೊ ದಟ್ ಯು ವಿಲ್ ಗೆಟ್ ಎನಿ ಒನ್ ಅಮಂಗ್ ದೀಸ್ ರಿಯಾಕ್ಷನ್ಸ್ ಆಲ್ಸೋ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಯಾವುದೇ ಕಾರಣಕ್ಕೂ ಇದು ಈ ಸಲ ಬಿಡಕ್ ಹೋಗ್ಬೇಡ್ರಿ. ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಸೆಕೆಂಡ್ ಎಕ್ಸಾಮ್ ತಪ್ಪಿದ್ರ ಥರ್ಡ್ ಎಕ್ಸಾಮ್ಕ ಸೊ ಈ ಕ್ವಶನ್ 100% ಬರ್ತೈತಿ ನೋಡ್ರಿ. ಓಕೆ, ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಇಥೆನಾಲ್ ಟು ಇಥಿನ್ ಕನ್ವರ್ಷನ್ ಮೆಕ್ಯಾನಿಸಮ್. ಓಕೆ, ನೆಕ್ಸ್ಟ್ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ರಿಯಾಕ್ಷನ್. ಸೊ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಅದೇ ತರನೇ ಮತ್ತೆ ಯಾವುದು ಕ್ಯುಮಿನಿ ಪ್ರೋಸೆಸ್ ಆಗಿರ್ಬೋದು, ಕೋಲ್ಬೇಜ್ ರಿಯಾಕ್ಷನ್ ಆಗಿರ್ಬೋದು. ಸೊ ಕಂಪ್ಲೀಟ್ ಆಗಿ ಚಾಪ್ಟರ್ ವೈಸ್ ನ ಸೊ ಕ್ವಶನ್ ವಿತ್ ಆನ್ಸರ್ಸ್ ಮಾಡಿದ್ನ ಪಾಸಿಂಗ್ ಪ್ಯಾಕೇಜ್ ನ ಕೊಟ್ಟೈತಿ. ಬಟ್ ಈ ಸಲ ತೋರಿಸ್ತೈತದ ಯಾವ ತರ ಇದೆ ಅಂತ ಅನ್ನೋದು. ಜಸ್ಟ್ ಯು ಕ್ಯಾನ್ ಸಿ ಹಿಯರ್ ಹೌ ಇಸ್ ದಟ್ ಪಾಸಿಂಗ್ ಪ್ಯಾಕೇಜ್ ಆಲ್ಸೋ. ಇದ್ರದ್ದು ಕಂಪ್ಲೀಟ್ PDF ನ ಸೊ ಆಪ್ ದೊಳಗಡೆ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ. ಸೊ ಜಸ್ಟ್ ಅ ಮಿನಿಟ್. ಸೊ ಇಲ್ಲಿದೆ ನೋಡ್ರಿ. ಸೊ ಕಂಪ್ಲೀಟ್ ಆಗಿ ಸೊ ಇದು ಏನು PDF ಇದೆಯಲ್ಲ, ಇಲ್ಲಿ ಇನ್ ಡಿಟೇಲ್ ಆಗಿ ಎಲ್ಲಾ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗ್ಲಿ ಅಂತೇಳಿ ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಮಾಸ್ ಡಿಸ್ಟ್ರಿಬ್ಯೂಷನ್ ಬ್ಲೂ ಪ್ರಿಂಟ್ ಆಫ್ ದಿ ಹೋಲ್ ಕೆಮಿಸ್ಟ್ರಿ ಇಟ್ ಇಸ್ ಗಿವನ್. ನೆಕ್ಸ್ಟ್ ಯಾವುದೇ ಕಾರಣಕ್ಕೂ ಇವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸೊ ಸೊಲ್ಯೂಷನ್ದಾಗ ಕೊಲಿಗೇಟಿವ್ ಪ್ರಾಪರ್ಟೀಸ್ ಇದ್ದ ಮೇಲಿನ ಪ್ರಾಬ್ಲಮ್ಸ್ ಆಗಿರ್ಬೋದು, SHE ಆಗಿರ್ಬೋದು, ನೆಕ್ಸ್ಟ್ ಪ್ಯಾರಡೈಸ್ ಲಾಸ್. ಸೊ ಇದಾಗಿ ಹೇಳಿದನಲ್ಲ ಇಂಟಿಗ್ರೇಟೆಡ್ ರೇಟ್ ಕಾನ್ಸ್ಟೆಂಟ್ ಈಕ್ವೇಶನ್ಸ್. ಸೊ ಎನಿ ಕಾಸ್ಟ್ ಇವ್ ಎರಡು ಅಂತೂ ಕಂಪಲ್ಸರಿ ಮಾಡ್ರಿ. ಇವ್ ಎರಡದ್ರಾಗ ಒಂದು ಗ್ಯಾರಂಟಿ ಬೀಳ್ತೈತಿ. ನೆಕ್ಸ್ಟ್ ಇನ್ನಾಗಿ ಹೇಳಿದನಲ್ಲ ಕೋಆರ್ಡಿನೇಷನ್ ಕಂಪೌಂಡ್ಸ್ ದೊಳಗಡೆ ಇವ್ 4 ಮಾಡ್ರಿ, 4ರಾಗ ಒಂದು. ನೆಕ್ಸ್ಟ್ SN1 SN2 ಮೆಕ್ಯಾನಿಸಮ್ ಯು ಕ್ಯಾನ್ ಪ್ರಿಪೇರ್ ತರೋಲಿ, ಯು ವಿಲ್ ಗೆಟ್ 1. ನೆಕ್ಸ್ಟ್ ಸರ್ತ ವಿಲಿಯಮ್ಸನ್ಸ್ ಈಥರ್ ಸಿಂಥೆಸಿಸ್ ಆಗಿರ್ಬೋದು. ಈ ತರ ಈ ಸಲ ಮೋಸ್ಟ್ ಪ್ರಾಬಬ್ಲಿ ಇಥೆನಾಲ್ ಟು ಇಥಿನ್ ಕನ್ವರ್ಷನ್. ಸೊ ದಟ್ ಈಸ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಸೊ ಅದ್ರ ಜೊತೆಗೆ ಹಾವರ್ತ್ ಸ್ಟ್ರಕ್ಚರ್ ನ ಮನ್ನಿ ಎಕ್ಸಾಮ್ ದೊಳಗಡೆ ಮಾರ್ಚ್ ಎಕ್ಸಾಮ್ ದೊಳಗೆ ಕೇಳಿಲ್ಲ.
ಬಯೋಮಾಲಿಕ್ಯೂಲ್ಸ್ ಇದರಿಂದ ಸೊ ಹಾವರ್ತ್ ಸ್ಟ್ರಕ್ಚರ್ ಕೇಳಂತ ಚಾನ್ಸಸ್ ಜಾಸ್ತಿ ಇದೆ. ಸೊ ಯು ಕ್ಯಾನ್ ಪ್ರಿಪೇರ್ ದಟ್ ಕಂಪ್ಲೀಟ್ ಆಗಿ. ಸೊ ಇಲ್ಲಿ ಇನ್ನೇಗೆ ಕ್ವಶನ್ಸ್ ನ ಡಿಸ್ಕಷನ್ ಮಾಡಿದೇವಲ್ಲ, ಸೊ ಇವೆಲ್ಲದರದ್ದು ಕಂಪ್ಲೀಟ್ ಆಗಿ ನೋಡ್ಕೊಂಡು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಪ್ರಿಪರೇಷನ್ ಇವೆರಡು ಅಂತೂ ಕಂಪಲ್ಸರಿ. ಓಕೆ, ಯು ಹ್ಯಾವ್ ಟು ತರೋ. ನೆಕ್ಸ್ಟ್ ಇಲ್ಲಿ SH ಇದು ಡೀಟೇಲ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಡಿಫರೆನ್ಸಸ್ ಬಿಟ್ವೀನ್ ಐಡಿಯಲ್ ಸೊಲ್ಯೂಷನ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. ನೆಕ್ಸ್ಟ್ ಸರ್ ಅಂತಂದ್ರೆ ಹಾವರ್ತ್ ಸ್ಟ್ರಕ್ಚರ್. ಸೊ ಅದು ಮಾಲ್ಟೋಸ್ ಕೇಳ್ತಾನೆ ಗೊತ್ತಿಲ್ಲ, ಗ್ಲೂಕೋಸ್ ಕೇಳ್ತಾನೆ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೈತಿ. ಸೊ ಗೊತ್ತಿರೋ ದಟ್ ಇನ್ನೂ ಒಂದ್ 2-3 ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದೈತಂದ್ರೆ ಸೊ ಅಲ್ಲೇ ಆಪ್ ದೊಳಗಡೆ ಮಾಡಿರ್ತದ. ಸೊ ಇದು ಕ್ವಶನ್ ಪೇಪರ್ ಇದೆ. ಸೊ ಜಸ್ಟ್ ಯು ಕ್ಯಾನ್ ಸಿ ಕಂಪ್ಲೀಟ್ ಆಗಿದ್ದು. ಸೊ PDF ನ ಅಲ್ಲಿ ಅಪ್ಲೋಡ್ ಮಾಡೈತಿ. ಇದರದಿಂದ ಸೊ ಮೆಜಾರಿಟಿ ಮಾರ್ಕ್ಸ್ ಫಸ್ಟ್ ಮೊನ್ನೆ ಮಾರ್ಚ್ ಎಕ್ಸಾಮ್ದಾಗೂ ಬಂದವ. ಈಗ ನೆಕ್ಸ್ಟ್ ಸೆಕೆಂಡ್ ಎಕ್ಸಾಮ್ಗೂ ಬರ್ತಾವ ಮತ್ತೆ ಥರ್ಡ್ ಎಕ್ಸಾಮ್ಗೂ ಬರ್ತದ. ಇಲ್ಲಿ ಕೀ ಆನ್ಸರ್ 2024 ಕೊಟ್ಟಿತ್ತು. ಸೊ ಅವಾಗ ಎಷ್ಟು ಅಪಿಯರ್ ಆಗಿದ್ದು ಸರ್? ಔಟ್ ಆಫ್ 50 ಇದ್ರಾಗ MCQs ಇಷ್ಟೇ ಇಲ್ಲ, ಉಳಿದಿದ್ದೆಲ್ಲ ಪಾರ್ಟ್ ಬಿ ಮತ್ತೆ ಪಾರ್ಟ್ ಸಿ, ಪಾರ್ಟ್ ಡಿ ಇದು ಕ್ವಶನ್ಸ್, ಇವನ್ ಪಾರ್ಟ್ ಇದನ್ನು ಸೊ ಇದ್ರಾಗ ಕವರ್ ಮಾಡಲಾಗಿದೆ. ಸೊ ಯು ಕ್ಯಾನ್ ಗೋ ಥ್ರೂ ದಟ್ ಇನ್ ಡೀಟೇಲ್ ಆಗಿ. ನೆಕ್ಸ್ಟ್ ಕೆಲವೊಂದಿಷ್ಟು ಚಾಪ್ಟರ್ ವೈಸ್ ಎಲ್ಲಾ ಚಾಪ್ಟರ್ ವೈಸ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಕೊಡಲಾಗಿದೆ. ಇಲ್ಲಿ ಫಸ್ಟ್ ಕೀ ಆನ್ಸರ್ ಕೊಟ್ಟೈತಿ 2024. ಸೊ ಎಲ್ಲಿಂದ ಬಂತು, ಎಷ್ಟನೇ ಪೇಜ್ ಇಂದ ಅನ್ನೋದು ವಿತ್ ಪೇಜ್ ನಂಬರ್ ಪ್ರೂಫ್ ನು ಕೊಟ್ಟೈತಿ. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್ ಒನ್. ಓಕೆ, ಅದೇ ತರ 2023 ಕೀ ಆನ್ಸರ್ ಕ್ವಶನ್ ಪೇಪರ್ ನ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಸರ್ ಅಂತಂದ್ರೆ ಅದು ಆದ ಬಳಿಕ ಈಗ ತೋರಿಸ್ತೈತಿ. ಒಂದೇ ನಿಮಿಷ. ಕನ್ಸರ್ನ್ ಟು ದಿ ಹೌ ಈಸ್ ದಟ್ ಸೊ ಪಾಸಿಂಗ್ ಪ್ಯಾಕೇಜ್ ದಟ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಅಂತೇಳಿ ಎಲ್ಲ ಇದೇ ಫಾರ್ಮ್ಯಾಟ್ ದೊಳಗಡೆ. ಸೊ ಕೆಮಿಸ್ಟ್ರಿದು ಮತ್ತೆ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಬಯಾಲಜಿದು ಎಲ್ಲಾನು ಪ್ರಿಪೇರ್ ಮಾಡೈತೆ. ಸೊ ಯು ಕ್ಯಾನ್ ಯುಟಿಲೈಸ್ ದಟ್. ಓಕೆ, ಸೊ ಆಪ್ದಾಗ ಏನ್ ಕೋರ್ಸ್ ಇದಾವಲ್ಲ, ಕೋರ್ಸ್ ಪ್ರೈಸ್ ಸೊ ಆನ್ 16th they are going to get rise. Before that whoever interested you can get the so at just 300 rupees ಏನಿದೆ ಆಫರ್ ಇದೆ. ಸೊ ಅದನ್ನ ಯುಟಿಲೈಸೇಷನ್ ಮಾಡ್ಕೊಳ್ರಿ. ಇಲ್ಲಿ ಸೊ ಚಾಪ್ಟರ್ ವೈಸ್ 100% ಫಿಕ್ಸ್ ನ ಕ್ವಶನ್ಸ್ ಕೊಡಲಾಗಿದೆ. ಈ ಕ್ವಶನ್ಸ್ ಆದ ಬಳಕ್ರಿ ಸರ್ ಅಂತಂದ್ರೆ ಅವೇ ಚಾಪ್ಟರ್ ವೈಸ್ ಕ್ವಶನ್ ವಿತ್ ಆನ್ಸರ್ಸ್ ನ ಸೊ ದಟ್ ಈಸ್ ಆಲ್ಸೋ ಬಿ ಗಿವನ್. ಜಸ್ಟ್ ಎ ಮಿನಿಟ್ ಐ ವಿಲ್ ಶೋ ಯು. ಸೊ ಸ್ವಲ್ಪ ವಿಡಿಯೋ ಸ್ಪೀಡ್ ಮಾಡಿರ್ತದೆ, ಯಾಕಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು ಅಂತೇಳಿ, ಸ್ವಲ್ಪ ಎಲ್ಲರಿಗೂ ಯೂಸ್ ಆಗಲಿ ಅಂತೇಳಿ. ಸೊ ಸ್ವಲ್ಪ ಫಾಸ್ಟ್ಗೆ, ಯಾಕಂದ್ರೆ ಇದು PDF ಡೌನ್ಲೋಡ್ ಮಾಡ್ಕೊಂಡ್ರೆ ಯು ವಿಲ್ ಗೆಟ್ ಎವ್ರಿಥಿಂಗ್. ಓಕೆ, ದೇರ್ ಇಸ್ ನೋ ಡೌಟ್. ಸೊ ಆಪ್ ಮುಖಾಂತರ ಯು ಕ್ಯಾನ್ ಸೊ ಸಿ ದಟ್ ಈಸ್ ಆಲ್ರೆಡಿ ಅಪ್ಲೋಡೆಡ್. ಇಲ್ಲಿ 100% ಫಿಕ್ಸ್ ಕಾನ್ಸೆಪ್ಟ್ಸ್ ನ ಕೊಟ್ಟು ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಯಾವ ತರ ಕೇಳ್ತಾನೆ ಅನ್ನೋದು ಪ್ರಾಬ್ಲಮ್ಸ್ ನು ಬಿಡಿಸೈತೆ. ಸೊ ಇಲ್ಲಿ ಇವ್ರದ್ದು ವಿಡಿಯೋನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡೈತಿ. ಯು ಕ್ಯಾನ್ ವಾಚ್ ದಟ್. ಮತ್ತೆ ಹೊಳ್ಳಿ ಇದ್ರಾಗ ಒಂದು ಪ್ರಾಬ್ಲಮ್ ಮಾತ್ರ 100% ಅಪಿಯರ್ ಆಗ್ತದೆ. ಸೊ ಮೊನ್ನೆ ಏನಾಗಿತ್ತಪ್ಪ ಅಂತಂದ್ರೆ ಯಾಸ್ ಇಟ್ ಈಸ್ ಇದು ಆಸ್ಮಾಟಿಕ್ ಪ್ರೆಷರ್ದು. ಸೊ ಮೋಸ್ಟ್ಲಿ ಯಾವ್ದಪ್ಪ ಅಂತಂದ್ರೆ ಇದೇ ಅನಿಸ್ತದೆ, ಇದೇ ಆಸ್ಮಾಟಿಕ್ ಪ್ರೆಷರ್. ನೆಕ್ಸ್ಟ್ ಇದಿರ್ಬೋದು, ಕ್ಯಾಲ್ಕುಲೇಟ್ ದಿ ಆಸ್ಮಾಟಿಕ್ ಪ್ರೆಷರ್. ಇದೇನ ಮಾರ್ಚ್ ಎಕ್ಸಾಮ್ ದೊಳಗೆ ಆಸ್ ಇಟ್ ಈಸ್ ಅಪಿಯರ್ ಆಗಿತ್ತು ನೋಡ್ರಿ. ಸೊ ಅದಕ್ಕೆ ಯುಟಿಲೈಸೇಷನ್ ತಗೊಳ್ರಿ ಕಂಪ್ಲೀಟ್ ಆಗಿ. ಯಾಕಂದ್ರೆ ಇದು ಯಾವ ಉದ್ದೇಶದಿಂದ ಪ್ರಿಪೇರ್ ಮಾಡೈತಿ ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸಿಗೂ ಮತ್ತೆ ಎಲ್ಲಾ ಎಕ್ಸಾಮ್ಸಿಗೆ ಹೆಲ್ಪ್ ಆಗ್ಲತ್ತೇಳಿ. ಕೆಲವೊಬ್ರು ಪೇಜ್ ನಂಬರ್ ಇದೇನೋ 2023 ಇದು ಅಂತೇಳಿ 2023 ಇದೇ ಯೂಸ್ ಮಾಡೈತಿ. 2024 2025 2026 ಓನ್ಲಿ MCQs ಇದ್ರಾಗ ಕೊಟ್ಟಿಲ್ಲ. ಅದು ಬಿಟ್ರೆ ಉಳ್ಕೋದು ಎಲ್ಲಾನು ಇದೆ. ಸೊ SHC ಪ್ರತಿ ವರ್ಷ ಮತ್ತೆ ಹೊಳ್ಳಿ ಸೆಕೆಂಡ್ ಎಕ್ಸಾಮ್ ರಿಪೀಟ್ ಆಗ್ತದೆ ಸರ್. ದೇರ್ ಮೇ ಬಿ ದಿ ಪ್ರೊಬೆಬಲ್ ಚಾನ್ಸಸ್ ಟು ಗೆಟ್ ರಿಪೀಟ್ SHC ಒನ್ಸ್ ಅಗೇನ್. ಓಕೆ, ಸೊ ಕಂಪ್ಲೀಟ್ ಆಗಿ ಇದು ಪ್ರಿಪರೇಷನ್ ಮಾಡ್ರಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸೊ ಇಲ್ಲಿ SHC ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಮತ್ತೆ ಕರೋಜನ್ ಮೆಥಡ್ಸ್ ಇದ್ರಾಗ ಫ್ಯೂಯಲ್ ಸೆಲ್ಸ್ ಇಷ್ಟು ಕೊಟ್ಟಿಲ್ಲ. ಸೊ ಫ್ಯೂಯಲ್ ಸೆಲ್ಸ್ ಪಾಸಿಂಗ್ ಪ್ಯಾಕೇಜ್ ದಾಗ ಆಡ್ ಮಾಡಿಲ್ಲ. ಅದ್ರದ್ದು ನೋಡ್ತೈತಿ ಆಪ್ ದೊಳಗಡೆ ಚಾಪ್ಟರ್ ವೈಸ್ ನೋಟ್ಸ್ ನು ಆಡ್ ಮಾಡಕ್ ಪಾಸಿಬಲ್ ಐತಂದ್ರೆ ಮಾಡ್ತೈತಿ. ಓಕೆ, ಸೊ ಇರ್ಲಿಲ್ಲ ಅಂದ್ರೆ ಅದನ್ನ ನೀವು ಪ್ರಿಪೇರ್ ಮಾಡ್ರಿ ಫ್ಯೂಯಲ್ ಸೆಲ್ಸ್. ಸೊ ಕೆಮಿಕಲ್ ಕೈನೆಟಿಕ್ಸ್ ಇದ್ರಾಗ ಏನ್ ಕೊಟ್ಟೈತಲ್ಲ, ಇದ್ರದಿಂದ ಮತ್ತೆ ಒಂದು ಪ್ರಾಬ್ಲಮ್ ಅಪಿಯರ್ ಆಗಿತ್ತು ಮಾರ್ಚ್ ಎಕ್ಸಾಮ್ ದಾಗ. ಸೊ ಇದ್ರದಿಂದ ಮತ್ತೆ ಇದು ಆಕ್ಟಿವೇಶನ್ ಎನರ್ಜಿ ಪ್ರೊಫೈಲ್ ಡಯಾಗ್ರಾಮ್ ಬರ್ಬೋದು. ಇಲ್ಲಾಂದ್ರೆ ಇಲ್ಲಿ ಏನಿದ್ದಾವಲ್ಲ ಸೊ ಡೆರಿವೇಶನ್ಸ್. ಓಕೆ, ದೀಸ್ ಡೆರಿವೇಶನ್ಸ್ ಕನ್ಸರ್ನ್ ಟು ದಿ ಡೆರಿವೇಶನ್ಸ್. ಇದು ಡಿಫರೆನ್ಸಸ್ ಬಿಟ್ವೀನ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಮತ್ತೆ ಮೊಲಿಕ್ಯುಲಾರಿಟಿ. ಇವು ಡೆರಿವೇಶನ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಹಾಫ್ ಲೈಫ್ 2 ಇದ್ದಾವ. ಅದಕ್ಕಿಂತ ನಿಮಗೆ ಹಾಫ್ ಲೈಫ್ ಮಾಡಕ್ ಅಷ್ಟು ಇದು ಇರ್ಲಿಲ್ಲ ಅಂದ್ರೆ, ಯಾಕಂದ್ರೆ ಕಂಪಲ್ಸರಿ ಬರೋದು ಯಾವ್ದು ರೇಟ್ ಇಕ್ವೇಶನ್ ಅಥವಾ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ 0 ಆರ್ಡರ್ ಆಗಿರ್ಬೋದು, ಇಲ್ಲಾಂದ್ರೆ ಫಸ್ಟ್ ಆರ್ಡರ್ದು. ಸೊ ಈ ಕುರಿತು ಸಪರೇಟ್ ಆಗಿ 43 ನಿಮಿಷದ 45 ನಿಮಿಷದ ವಿಡಿಯೋ ಮಾಡೈತಿ. ಕಂಪ್ಲೀಟ್ ಡೆರಿವೇಶನ್ ಬರೋದು ತೋರ್ಸೈತಿ. ಸೊ ಯು ಕ್ಯಾನ್ ವಾಚ್ ದಟ್. ಸೊ ಇದು ಆದ ಬಳಕ್ರಿ ಸರ್ ಅಂತ ನೆಕ್ಸ್ಟ್. ಸೊ ಇಲ್ಲಿ ಡಿ ಬ್ಲಾಕ್ ಅಂಡ್ ಎಫ್ ಬ್ಲಾಕ್ ಇದ್ರಾಗ ಈ ಪೇಜ್ ದಿಂದ ಓಕೆ, ಇದು 1ನೇ ಪೇಜ್ ದಿಂದ 1ನೇ ಕ್ವಶನ್ ಆಗಿರ್ಬೋದು, ಇರ್ಲಿಲ್ಲ ಅಂದ್ರೆ 2ನೇ ಕ್ವಶನ್. ಇವ್ ಎರಡದ್ರಾಗ ಒಂದಂತರೂ 200% ಗ್ಯಾರಂಟಿ 2ನೇ ಎಕ್ಸಾಮ್ಗೂ ಬರ್ತೈತಿ ಮತ್ತೆ 3ನೇ ಎಕ್ಸಾಮ್ಗೂ ಬರ್ತೈತಿ. ಅದ್ರಾಗ ಏನ್ ಡೌಟೇ ಇಲ್ಲ. ಸೊ ಯು ಕ್ಯಾನ್ ಪ್ರಿಪೇರ್. ಸೊ ಅದ್ರ ಜೊತೆಗೆ ನೀವು ಇನ್ನೂ ಎಕ್ಸ್ಟ್ರಾ ಪ್ರಿಪರೇಷನ್ ಮಾಡ್ತಿದ್ರೆ ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಮತ್ತೆ ಆಕ್ಟಿನೈಡ್ಸ್ ಅಟ್ ಲೀಸ್ಟ್ ಈ 3 ಕ್ವಶನ್ ಪ್ರಿಪೇರ್ ಮಾಡ್ರಿ. ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಸೊ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್.
So let us get into the next. So ಇಲ್ಲಿ just a minute. ಸೊ ಇಲ್ಲಿ ಆ್ಯಪ್ ಇದೆ ನೋಡ್ರಿ, ಇದು ಆಲ್ರೆಡಿ ಆ್ಯಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ರೆ ಅಂದ್ರೆ ನಿಮ್ಗ ಕ್ಲಿಯರ್ ಆಗಿ ಸೊ ಗೊತ್ತಾಗಿರ್ತದೆ. ಅದ್ರಾಗಿದ್ದ ಫ್ರೀ ಕಂಟೆಂಟ್ ನ ಯುಟಿಲೈಸೇಷನ್ ತಗೊಳ್ರಿ. ಆ ಫ್ರೀ ಕಂಟೆಂಟ್ ನ ಫಸ್ಟ್ ನೋಡಿದ ಬಳಿಕ ನಿಮ್ಮ ಸ್ಟಡಿಗೆ ಹೆಲ್ಪ್ಫುಲ್ ಅನ್ಸುತ್ತೆ ಅಂದ್ರೆ ಸೊ ಯು ಕ್ಯಾನ್ ಬೈ ದಿ ಕೋರ್ಸಸ್ ಅಟ್ ವೆರಿ ಮಿನಿಮಮ್ ಕಾಸ್ಟ್ 300 rupees ದೊಳಗಡೆ ಒಂದು ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಬಯಾಲಜಿ ಆಗಿರ್ಬೋದು ಎಲ್ಲಾನು ಇದ್ದಾವೆ. ಸೊ ಒಂದೊಂದು ನೆಕ್ಸ್ಟ್ ಇಲ್ಲಿ ಇದೆ ನೋಡ್ರಿ, ಇದೆ. ಸೊ ಕೋರ್ಸಸ್ ಯು ಕ್ಯಾನ್ ಯುಟಿಲೈಸ್ ದಿಸ್. ನೆಕ್ಸ್ಟ್ ಕೋರ್ಸ್ ಪ್ರೈಸ್ ಯಾವಾಗ ಹೈಕ್ ಆಗ್ತದೆ ಸರ್? 16th ಅಲ್ಲಿ ತಕ. ಸೊ 79-80% ಆಫ್ ಇಟ್ ಇಸ್ ದೇರ್. ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್. ಇರ್ಲಿಲ್ಲ ಅಂದ್ರೆ 16th ನಂತರ ಸೊ ಪ್ರೈಸ್ ರೈಸ್ ಆಗ್ತದೆ. ಸೊ ಇಲ್ಲಿ ಕಂಟೆಂಟ್ ನ ಕೊಡ್ಲಾಗಿದೆ ನೋಡ್ರಿ, ಇದು ಎದ್ರದ್ದು ಕೆಮಿಸ್ಟ್ರಿದು ಏನೇನ್ ಇದೆ ಅನ್ನೋದು ಆಲ್ರೆಡಿ ಸೊ ಆ್ಯಪ್ ದೊಳಗಡೆ ಅಪ್ಲೋಡ್ ಮಾಡಿವಿ ಅನ್ನೋದು. ಕೆಲವೊಂದಿಷ್ಟು ಫ್ರೀ ಕಂಟೆಂಟ್ ಇದ್ದಾವೆ, ಯು ಕ್ಯಾನ್ ಯುಟಿಲೈಸ್ ದಟ್ ಫ್ರೀ ಕಂಟೆಂಟ್ ಅಪ್ಲೋಡ್ಸ್ ಇಫ್ ಯು ವಾಂಟ್, ಯು ಕ್ಯಾನ್ ಬೈ. ಸೊ ಆಲ್ರೆಡಿ ಹೇಳಿದೇವಲ್ಲ 16th these prices they are going to get rise. Okay, before that you can utilize. Next, so ಇಲ್ಲಿ ಯಾವುದೇ ಕಾರಣಕ್ಕೂ ಸೊ ಇವು ಕ್ವಶನ್ಸ್ ಮಾತ್ರ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವ ರೀತಿ ಇರ್ತಂದ್ರೆ ಎಸ್ಪೆಷಲಿ ಹಾವರ್ತ್ ಸ್ಟ್ರಕ್ಚರ್. ಆಕ್ಚುಲಿ ಅದು ಲಾಸ್ಟ್ ಮಾರ್ಚ್ ಎಕ್ಸಾಮ್ದಾಗ ಕೇಳಬೇಕಾಗಿತ್ತು. ಸೊ ಬಟ್ ಡಿಫ್ರೆಂಟ್ ಕ್ವಶನ್ಸ್ ಹೋಗಿದೆ. ಬಟ್ ಈ ಸಲ ಮಾತ್ರ ಹಾವರ್ತ್ ಸ್ಟ್ರಕ್ಚರ್ ಆಫ್ ಲ್ಯಾಕ್ಟೋಸ್, ಮಾಲ್ಟೋಸ್, ಇಲ್ಲ ಸುಕ್ರೋಸ್, ಇಲ್ಲಾಂದ್ರೆ ಗ್ಲೂಕೋಸ್, ಇವು ಕುಡಿದ್ರಾಗ 100% ಬರ್ತೈತಿ. ನೆಕ್ಸ್ಟ್ ಇದೊಂದು ಪ್ರಿಪರೇಷನ್ ಮಾಡ್ಕೋರಿ, ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊ ಸೊಲ್ಯೂಷನ್ಸ್. ಓಕೆ, ಸೊ ಅದ್ರ ಜೊತೆಗೆ ಆಗಲೇ ಹೇಳಿದೇವಲ್ಲ ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಯಾವುದು ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ ಪ್ರಿಪರೇಷನ್. ಓಕೆ, ನೆಕ್ಸ್ಟ್ ಇಲ್ಲಿ ಬಯಾಲಜಿದನ್ನು ಕೊಡಲಾಗಿದೆ. ಬಯಾಲಜಿದು ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತದೆ. ಕೆಮಿಸ್ಟ್ರಿದು ಆಲ್ರೆಡಿ ಇದು ಏನ್ ವಿಡಿಯೋ ಐತಲ್ಲ ಇದು ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಂಡು ಎಲ್ಲಾನು ಏನ್ ಸ್ಟಡಿ ಪ್ರಿಪರೇಷನ್ ಕೇಳೈತಿಲ್ಲ ಎಕ್ಸ್ಪ್ಲೇನ್ ಮಾಡೋದಲ್ಲ ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಯುಟಿಲೈಸೇಷನ್ ತಗೋರಿ. ಅದೇ ತರನೇ ಬಯಾಲಜಿದು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತದೆ. ಯಾರಿಗೆ ಬಯಾಲಜಿ ಬೇಕಲ್ಲ ಬಯಾಲಜಿ ರೆಫರ್ ಮಾಡ್ರಿ, ಯಾರಿಗೆ ಕೆಮಿಸ್ಟ್ರಿ ಬೇಕಲ್ಲ ಇದು ಏನ್ ವಿಡಿಯೋ ಮಾಡಿದಲ್ಲ ಅದು ರೆಫರ್ ಮಾಡ್ರಿ. ನೆಕ್ಸ್ಟ್ ಫಿಸಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತದೆ, ಮ್ಯಾಥಮೆಟಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತದೆ. ಒಟ್ನಲ್ಲಿ ಸೆಕೆಂಡ್ ಎಕ್ಸಾಮ್ಗೆ ಆಸ್ ಮ್ಯಾಕ್ಸಿಮಮ್ ಆಸ್ ಪಾಸಿಬಲ್ ಯು ಕ್ಯಾನ್ ಟ್ರೈ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಯಾಕಂದ್ರೆ ಅದು KCET ಹೆಲ್ಪ್ಫುಲ್ ಆಗ್ತದೆ. ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ದೇ ಆರ್ ಗೋಯಿಂಗ್ ಟು ಕನ್ಸಿಡರ್ ಫಾರ್ ಯುವರ್ KCET ರ್ಯಾಂಕ್. ಸೊ ಈಗ 16 ಮತ್ತು 17 KCET ಬರೀರಿ ಚೆನ್ನಾಗಿ ಬರೆದ್ಬಿಟ್ಟು ನೆಕ್ಸ್ಟ್ 16-17 ಆದ ಬಳಿಕ 18 ನಂತರ ಏನು ಕಂಪ್ಲೀಟ್ ಆಗಿ ಯು ಕ್ಯಾನ್ ಫೋಕಸ್ ಆನ್ ಸೆಕೆಂಡ್ ಎಕ್ಸಾಮ್. ಓಕೆ, ಸೆಕೆಂಡ್ ಎಕ್ಸಾಮ್ದಾಗ ಎಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋತಿರಲ್ಲ ಅಷ್ಟು ಬೆಸ್ಟ್ ರಿಸಲ್ಟ್ ಬರ್ತದೆ, ಅಷ್ಟು ಬೆಸ್ಟ್ ರಿಸಲ್ಟ್ ಆಗ್ತೈತಿ, ಅದ್ರ ಜೊತೆಗೆ ರ್ಯಾಂಕು ಬರ್ತೈತಿ. ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಫಾರ್ ಯುವರ್ ಫ್ಯೂಚರ್ ಕರಿಯರ್. ಓಕೆ, ಸೊ ಡೋಂಟ್ ವೇಸ್ಟ್ ದಿ ಟೈಮ್. So study well. All the best well in advance for your KCET. Okay, thank you for watching this video. Bye bye.